ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಿನ್ನೆದೇ ಕಂಟಿನ್ಯೂ ವ್ಲಾಗ್ ಇದಾಗಿರುತ್ತೆ. ನಿನ್ನೆ ಈಜೆಲ್ಲ ಹೊಡ್ಕೊಂಡು ಮನೆಗೆ ಬಂದಾದಮೇಲೆ ನಾವು ಮತ್ತೆ ರೆಡಿಯಾಗಿ ಬನ್ನಿ ಕಡಿಯೋ ಜಾಗಕ್ಕೆ ಹೊರಡೋಣ ಅಂಥೇಳಿ ಎಲ್ಲರೂ ಹೊರಟಿರೋಂಥದ್ದು. ಈಗೆಲ್ಲ ಹೊರಡ್ತಾ ಇದ್ವಿ, ಅಂದರೆ ಬನ್ನಿ ಕಡಿತಾರಲ್ಲ ಆ ಜಾಗಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಟಿದ್ದೀವಿ. ನೋಡಬೇಕು ಅಲ್ಲಿ ಏನು ಇರುತ್ತೆ ಏನು ಆಯ್ತಾ ಅನ್ನೋದು ತೋರಿಸ್ತೀನಿ ಬನ್ನಿ. ಹಾಯ್ ಹಾಯ್ ಗೈಸ್, ಹಾಯ್ ಗೈಸ್, ಹಾಯ್ ಗೈಸ್. ಅಲ್ಲಿಂದ ಎಲ್ಲ ಹೊರಟು ಬಂದ್ವಿ. ನಾವು ಇರುವಂಥದ್ದು BRP ಮತ್ತು ಭದ್ರಾವತಿಗೆ ಒಂದು 30 ಕಿಲೋಮೀಟ್ರ್ ಆದಂಥ ಒಂದು ಡಿಸ್ಟೆನ್ಸ್ ಇದೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಭದ್ರಾವತಿನಲ್ಲೇ ಆಗಿರೋದ್ರಿಂದ ತುಂಬಾ ವರ್ಷ ಆಗೋಗ್ಬಿಟ್ಟಿತ್ತು ಈ ರೀತಿಯ ಬನ್ನಿ ಕಡಿಯೋ ಜಾಗ ನೋಡಿ ಅಥವಾ ಈ ಒಂದು ಸಂಭ್ರಮನ ನೋಡಿ. ಹಾಗಾಗಿ ಅಲ್ಲಿಗೆ ಹೋಗೋಣ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಭದ್ರಾವತಿಗೆ ಬಂದಿದ್ದು. ಯಾರೆಲ್ಲ ಭದ್ರಾವತಿಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ, ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ. ಎಷ್ಟು ಜನ ವೀಡಿಯೋಸ್ನ ನೋಡ್ತೀರಾ, ಎದುರುಗಡೆ ಸಿಕ್ಕಿದಾಗ ಚೆನ್ನಾಗಿತ್ತು ನಾವು ನೋಡಿದ್ವಿ ಹಾಗೆ ಹೀಗೆ ಅಂತ ಹೇಳ್ತೀರಾ. ಬಟ್ ಯಾರೋ ಒಬ್ಬರು ಕೂಡ ಕಾಮೆಂಟಲ್ಲಿ ಆಗಿರ್ಬೋದು ಅಥವಾ ಲೈಕ್ ತೋರಿಸೋದ್ರ ಮೂಲಕ ಆಗಿರ್ಬೋದು ಈ ರೀತಿಯಾಗಿ ಮಾಡೋದಿಲ್ಲ. ನನಗೆ ಸ್ವಲ್ಪ ಬೇಜಾರಾಗುತ್ತೆ. ನೀವು ಕೂಡ ನೋಡ್ತಾ ಇದ್ದರೆ ಲೈಕ್ ಅಥವಾ ಕಾಮೆಂಟ್ ಮಾಡಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಎಂಕರೇಜ್ ಮಾಡಿದಾಗ ಆಗುತ್ತೆ, ಮತ್ತು ಬೇರೆ ವೀಡಿಯೋಸ್ಗಳನ್ನ ಮಾಡೋದಕ್ಕೂ ಕೂಡ ಎಂಕರೇಜ್ ಆಗುತ್ತೆ. ಹಾಗಾಗಿ ಹೇಳ್ಕೊಂಡೆ ಅಷ್ಟೇ. ನೋಡಿದ್ರಲ್ಲ, ನಾವಂತೂ ಬಂದಿದ್ದಾಯಿತು. ಇಲ್ಲಿ ನಾವು ಬಂದಾಗಂತೂ ತುಂಬಾ ಖಾಲಿಯಾಗಿತ್ತು. ನಾವು ಆಲ್ಮೋಸ್ಟ್ 6:30-7 ಗಂಟೆ ಅಷ್ಟೊತ್ತಿಗೆ ನಾವು ಇಲ್ಲಿ ರೀಚ್ ಆಗಿದ್ವಿ. ಅದಾದಮೇಲೆ ಟೈಮ್ ಆಗ್ತಾ ಈ ಒಂದು ದೊಡ್ಡ ಫೀಲ್ಡ್ ಏನಿದೆಯೋ ಅದು ಕಂಪ್ಲೀಟಾಗಿ ಫಿಲ್ಲಪ್ ಆಗೋಗ್ಬಿಡ್ತು. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ದೇವ್ರುಗಳು ಬರೋ ಅಂಥದ್ದು. ಆ ಒಂದು ಜಾಗದಲ್ಲಿ ಬನ್ನಿ ಕಡಿಯುವಂಥ ಸಮಯದಲ್ಲಿ ತುಂಬ ದೇವ್ರುಗಳನ್ನ ಕರೆಸೋದಾಗಿರ್ಬೋದು ಎಲ್ಲ ಮಾಡ್ತಾರೆ. ಹಾಗಾಗಿ ಹೇಳ್ಕೊಂಡೆ. ಅದಾದಮೇಲೆ ಮತ್ತೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಚಿಕ್ಕಮ್ಮ ಆಗಿರ್ಬೋದು, ತುಂಬ ಸಾಕಷ್ಟು ಗೆಸ್ಟ್ ಆಗಿರ್ಬೋದು ಅಥವಾ ನಮ್ಮ ರಿಲೇಷನ್ ಆಗಿರ್ಬೋದು ಅಲ್ಲಿ ಸಿಗುವಂಥದ್ದು. ಆ ಒಂದು ಅಟ್ಮಾಸ್ಫಿಯರ್ ನೋಡಲಿಕ್ಕೆ ಚೆನ್ನಾಗೇ ಅಲ್ವಾ. ಇಲ್ಲಿ ಕೂಡ ನಮ್ಮ ತಂಗಿ ಹೇಳ್ತಾ ಇದ್ಲು, ನಾನು ರೆಗ್ಯುಲರಾಗಿ ನಿನ್ನ ವೀಡಿಯೋಸ್ನೆಲ್ಲ ನೋಡ್ತೀನಿ ಅಕ್ಕ ಅಂತ ಹೇಳಿಬಿಟ್ಟು. ಹಾಗಾಗಿ ಚಿಕ್ಕಮ್ಮ ನೀನು ಯೂಟ್ಯೂಬಲ್ಲಿ ಬರ್ತೀಯಾ ನೋಡು ಅಂತ ಹೇಳಿಬಿಟ್ಟು ಅವಳು ಕೂಡ ಹಾಗೆಯೇ ರೇಗಿಸ್ಕೊಂಡು ಮಾತಾಡ್ತಾ ಇದ್ವಿ. ಆ ಒಂದು ಎಲ್ಲರೂ ಸೇರಿದಾಗ ಆ ಒಂದು ಇರುವಂಥ ಅಟ್ಮಾಸ್ಫಿಯರ್ ನನಗಂತೂ ಬಹಳನೇ ಖುಷಿಯಾಗತ್ತೆ. ಮತ್ತು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಕನಕ ಮಂಟಪಕ್ಕೆ ಬಂದಾಗ ನಮಗೆ ಕೆಲವೊಂದು ಇಷ್ಟು ನೆನಪುಗಳು ಕೂಡ ಆಯಿತು. ಯಾಕಂದರೆ ಅಲ್ಲಿ ಕನಕ ಮಂಟಪದ ಎದುರುಗಡೆ ಇರುವಂಥ ಸ್ಕೂಲಲ್ಲಿ ನಾನು 3ನೇ ಕ್ಲಾಸ್ ತನಕ ಅಲ್ಲೇ ಓದಿದ್ದು. ಆ ಫೀಲ್ಡಲ್ಲೆಲ್ಲ ಆಟಾಡಿರೋವಂಥದ್ದು ಎಲ್ಲ ತುಂಬಾ ನೆನಪಾಯಿತು ಅಂತಲೇ ಹೇಳ್ಬೋದು. ನಾವು ಕೂಡ ಭದ್ರಾವತಿನಲ್ಲೇ ಇದ್ವಿ. ಅದಾದಮೇಲೆ ನಾವು BRP ಕ್ವಾರ್ಟರ್ಸ್ಗೆ ಶಿಫ್ಟ್ ಆಗಿರುವಂಥದ್ದು. ನಮ್ಮ ಅಪ್ಪಾಜಿ ಕೆಲಸ ಅಲ್ಲೇ ಇದ್ದಿದ್ದರಿಂದ ಅಲ್ಲಿಗೆ ಶಿಫ್ಟ್ ಆದ್ವಿ. ಇಲ್ಲೂ ಕೂಡ ನೋಡ್ತಾ ಇರ್ಬೋದು, ಇಲ್ಲಿ 47-48 ದೇವ್ರುಗಳ ತೇರುಗಳು ಕೂಡ ಬರುತ್ತೆ. ಬನ್ನಿ ಕಡಿಯುವಂಥ ಸಮಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಅಲಂಕಾರಗಳನ್ನ ಮಾಡಿಕೊಂಡು ದೇವರ ಪಲ್ಲಕ್ಕಿಗಳನ್ನ ತಗೊಂಡು ಬರ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಯಾವ ರೀತಿಯಾಗಿ ದೇವರುಗಳ ಅಲಂಕಾರ ಮಾಡ್ತಾರೋ ಅದ್ರ ಮೇಲೆ ಪ್ರೈಸಸ್ ಕೂಡ ಇಟ್ಟಿರ್ತಾರೆ. ಬೇರೆ ಬೇರೆ ಆಟ ಆಡಿಸಿರುವಂಥದ್ದು ಅದೆಲ್ಲ ಪ್ರೈಸಸ್ ಕೂಡ ಇಟ್ಟಿರ್ತಾರೆ. ಬಟ್ ವಿಜೃಂಭಣೆಯಿಂದ ಒಂದು ಬನ್ನಿ ಕಡಿಯುವಂಥ ಒಂದು ಸಂದರ್ಭ ಆಗಿರ್ಬೋದು ಅಥವಾ ಮೈಸೂರು ದಸರಾ ಏನು ನೋಡ್ತೀವೋ ಅದೇ ರೀತಿಯಲ್ಲಿ ಈ ಒಂದು ಭದ್ರಾವತಿಯ ದಸರಾ ಕೂಡ ನೋಡ್ಬೋದು ಅನ್ನೋದು ನನ್ನದೊಂದು ಅಭಿಪ್ರಾಯ. ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ಬನ್ನಿ ಕಡಿಯುವಂಥ ಒಂದು ಸಂದರ್ಭ ಬಂದೇ ಬಿಡ್ತು. ಬನ್ನಿ ಕಡಿಯುವಂಥ ಸಂದರ್ಭದಲ್ಲಿ ಊರಿನ ತಹಸೀಲ್ದಾರ್ ಯಾರಾಗಿರ್ತಾರೋ ಅವರೇ ಬನ್ನಿಯನ್ನು ಕಡಿಯುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಬನ್ನಿ ಕಡಿದ ಕೂಡಲೇ ರಾವಣನ ಸಂಹಾರ ಕೂಡ ಮಾಡ್ತಾರೆ. ಅದೊಂದು ಪಟಾಕಿಗಳ ಮೂಲಕ ಸಂಹಾರನ ಮಾಡ್ತಾರೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ.
ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಕೂಡ ನಮ್ಮ ಚಿಕ್ಕಪ್ಪನ ಕೂಡ ನೋಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಹೋಗಿದ್ವಿ. ಅದಾದ ನಂತರ ನನ್ನ ತಂಗಿ ಕೂಡ ಕೆಲಸ ಸಿಕ್ಕಿದೆ, ನಾನು ನಿಮ್ಗೆ ಏನಾದರೂ ಟ್ರೀಟ್ ಕೊಡಿಸ್ತೀನಿ ಅಂಥೇಳಿ ಐಸ್ ಕೊಡಿಸಿದ್ಲು. ಅವ್ರಿಗೂ ಒಂದು ಖುಷಿ ಅಲ್ವಾ, ನಮ್ಮ ಅಕ್ಕ ತಂಗಿಯವ್ರಿಗೆ ಕೊಡಿಸ್ಬೇಕು ಅನ್ನೋದು. ಹಾಗಾಗಿ ಅವಳು ಕೂಡ ಕೊಡಿಸಿದ್ಲು. ನಮಗೂ ಕೂಡ ಬಹಳನೇ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ ರಕ್ಷಿತಾ ಅಂತ ಹೇಳ್ತಾ ಈ ವಿಡಿಯೋನ ಮತ್ತೆ ಮುಂದುವರಿಸ್ತೀನಿ. ಅದೆಲ್ಲ ತಿಂದ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ನಮ್ಮ ಊರಿಗೆ ನಾವು ಮತ್ತೆ ಬಂದು ನೆಕ್ಸ್ಟ್ ಡೇ ಏನಪ್ಪ ಅಂತ ಹೇಳಿದ್ರೆ, ನಾವು ಈ ಉಳ್ಕೊಂಡಿದ್ವಲ್ಲ IB ಏನು ಮಾಡಿದ್ವಿ, ಆ IB ಹತ್ರ ತುಂಬಾ ಚೆನ್ನಾಗಿ ವ್ಯೂ ಅಂತೂ ತುಂಬಾ ಚೆನ್ನಾಗಿರುತ್ತೆ, ರಿಲ್ಯಾಕ್ಸ್ ಮಾಡ್ಬೋದು. ಹಾಗಾಗಿ ನಾವು ಪ್ರತಿ ಸರಿ ಯಾವಾಗಲೇ ನಮ್ಮ ಅಮ್ಮನ ಮನೆಗೆ ಹೋದರೂ ಕೂಡ ನಾವೊಂದು ಅಮ್ಮನ ಮನೆಯಲ್ಲಿ ಸ್ಟೇ ಆಗೋದಕ್ಕಿಂತ IBನಲ್ಲೇ ಸ್ಟೇ ಮಾಡುವಂಥದ್ದು. ಅದು ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಆ ಒಂದು ಪೀಸ್ ಆಫ್ ಮೈಂಡು ನಾವು ಏನು ಅಂದ್ಕೊಂಡು ಹೋಗಿರ್ತೀವೋ ಅದನ್ನು ಚೆನ್ನಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಹಾಗಾಗಿ ಯಾವಾಗ ಹೋದ್ರೂ ನಾವು ಈ ಒಂದು IBನಲ್ಲೇ ಸ್ಟೇ ಮಾಡುವಂಥದ್ದು. ನಾವು ಹಾಗೆಯೇ IBನಲ್ಲಿ ಸ್ಟೇ ಮಾಡಬೇಕಾದ್ರೆ ಒಂದಿಷ್ಟು ಫೋಟೋಸ್ಗಳನ್ನ ಕೂಡ ತಗೊಂಡ್ವಿ. ಇದನ್ನು ಫಾರೆಸ್ಟ್ IB ಅಂತ ಹೇಳ್ತಾರೆ. ಇದನ್ನು ನಾವು ಇಲ್ಲಿಂದ ಹೋಗಬೇಕಾದ್ರೇ ಬುಕ್ ಮಾಡಿಕೊಂಡು ಹೋಗಬೇಕಾಗಿರುವಂಥದ್ದು. ಅಲ್ಲಿ ಹೋಗಿ ಸಡನ್ಲಿ ಕೇಳಿದ್ರೆ ಸಿಗೋದಿಲ್ಲ. ಇಲ್ಲಿಂದ ಜಂಗಲ್ ರಿಸಾರ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಅಲ್ಲಿಂದ ನಾವು ಬುಕ್ ಮಾಡಿಕೊಂಡು ಹೋಗಿರುವಂಥದ್ದು. ಒಳಗಡೆ ಕೂಡ ಅಷ್ಟೇ ತುಂಬಾ ಸ್ಪೇಸಿಯಸ್ ಆಗಿದೆ. ಎಷ್ಟೇ ಜನ ಬಂದರೂ ಕೂಡ ಊಟ ಮಾಡಲಿಕ್ಕಾಗಿರ್ಬೋದು ಅಥವಾ ಒಂದು ಪಾರ್ಟಿ ಹಾಲ್ ಥರನೇ ಯೂಸ್ ಮಾಡ್ಕೋಬೋದು. ಈ ಒಂದು ಜಂಗಲ್ ಒಳಗಡೆ ಮಧ್ಯದಲ್ಲಿ ಒಂದು ಪಾರ್ಟಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ ಗೆಟ್ ಟುಗೆದರ್ ಪಾರ್ಟಿನ ನಾವು ಕೂಡ ಅಲ್ಲಿ ಮಾಡಿದ್ವಿ. ಆ ಒಂದು ವೀಡಿಯೋಸ್ಗಳನ್ನ ನಾವು ತೆಗೆದುಕೊಳ್ಳೋಕ್ಕಾಗಲಿಲ್ಲ. ಈ ಒಂದು ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಬೇಸಿಕ್ ಏನು ಬೇಕು ಅಂಥದ್ದೇ ಇರುತ್ತೆ ಆ ರೂಮ್ಗಳಲ್ಲಿ. ಮತ್ತು ಅಡುಗೆ ಕೂಡ ಹೇಳಿದ್ರೆ ಅಡುಗೆ ಕೂಡ ಮಾಡಿಕೊಡುವಂಥ ಫೆಸಿಲಿಟಿ ಕೂಡ ಆ ಒಂದು ರೆಸಾರ್ಟ್ನಲ್ಲಿ ಇದೆ. ಆದರೆ ನಾವು ಅಡುಗೆ ಎಲ್ಲ ನಮ್ಮ ತಮ್ಮನ ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ನಾವು ಯಾವುದನ್ನು ಮಾಡ್ಕೊಂಡಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಖಾಲಿ, ಸುತ್ತ ಕಾಡು ಮಧ್ಯೆ ಈ ಒಂದು ರೆಸಾರ್ಟ್ ಇರುವಂಥದ್ದು. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕೂಡ ಕಿಚನ್ ಪಾರ್ಟ್ ಆಗಿರ್ಬೋದು, ಸಪ್ರೇಟಾಗಿ ರೂಮ್ಗಳಾಗಿರ್ಬೋದು ಎಲ್ಲ ಕೂಡ ಇದೆ. ಮತ್ತು ಎಷ್ಟೇ ಜನ ಫ್ಯಾಮಿಲೀಸ್ ಬಂದರೂ ಕೂಡ ಅವೈಲಬಿಲಿಟಿ ಇದ್ದೇ ಇರುತ್ತೆ. ನೀವು ಹೋಗಬೇಕಾದ್ರೇ ಇಲ್ಲಿಂದ ಬುಕ್ ಮಾಡಿಕೊಂಡು ಹೋಗಬೇಕಾಗಿರುವಂಥದ್ದು. ಮತ್ತು ನಾವು ಇಲ್ಲಿಂದ ಕೂಡ ಹೊರಡೋ ದಾರಿಲಿ ಅಲ್ಲಿ ನಮಗೆ ನವಿಲು ಕೂಡ ಕಾಣಿಸುತ್ತೆ ನೋಡಿ. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಅಂತ ಹೇಳಿ. ಹಾಗೆ ಇಲ್ಲಿಂದ ನಾವು ಕೂಡ ಹೊರಡುವಂಥ ಸಂದರ್ಭದಲ್ಲಿ ನಾವು ಡ್ಯಾಮ್ ವ್ಯೂ ಕೂಡ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲೂ ಕೂಡ ಕೆಲವೊಂದಿಷ್ಟು ಫೋಟೋಸ್ಗಳನ್ನೆಲ್ಲ ತೆಗೆಸ್ಕೊಂಡು ನಾವು ಹೊರಡ್ತೀವಿ ಅಲ್ಲಿಂದ ಕೂಡ. ನೋಡಿದ್ರಲ್ಲ, ಅಲ್ಲಿಂದ ಸೀದಾ ನಾವು ನಮ್ಮ ಯಜಮಾನ್ರ ಅಕ್ಕನ ಮನೆಗೆ ಬಂದ್ವಿ. ಅಲ್ಲಿ ಕೂಡ ತಿಂಡಿ ಎಲ್ಲ ತಿಂದ್ಕೊಂಡು ಗಿಳಿಗಳನ್ನ ಸಾಕಿದ್ರು. ಆ ಗಿಳಿಗಳ ಜೊತೆ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಸಮಯವನ್ನು ಕಳೆದಿದ್ದಾಯಿತು. ಈ ಗಿಳಿಯ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ಗೋಲ್ಡ್ ಅಂದರೆ ತುಂಬಾ ಇಷ್ಟ ಅಂತೆ. ನೋಡೋಣ ಅದು ಹೇಗೆ ಇಷ್ಟ ಆಗುತ್ತೆ ಅಂತ ಹೇಳಿ, ಆಯಿತಾ? ಹಲೋ ಹಲೋ ಅದು ಸರ್ ಪಾಯ್ ಇದೆ ಸ್ವಲ್ಪ ವೆರಿ ಗುಡ್. आमच्या पक्षीला गोल्ड बोलत लई इष्ट ಗೋಲ್ಡ್ ತಗೋ.
ಹಂಗೆ ಬಿಟ್ಟಿದ್ದು ಎಷ್ಟು ದಿನ ನಮಸ್ಕಾರ ಆಂಟಿ. ಬಂಗಾರ ನೋಡಿದ್ರೆ ಗಿಳಿಗೆ ಇಷ್ಟ. ಇದು ಬಂಗಾರ ಹಂಗೆ ಅಂದ್ರೆ ಬಂಗಾರ 11,000 ರೂಪಾಯಿ ಆಗಿದೆ ಅದಕ್ಕೆ. ರಾಮು रामू मना बघ आमच्या बाबाचं नाव ಆ ರಾಮು ಅಲ್ಲಪ್ಪ, ಇದು ಡಿಸಿ ರಾಮು ಅಲ್ಲಪ್ಪ. ಇವ್ರ ಮಕ್ಕಳೆಲ್ಲ ಇವರು ಮರಕ್ಕೆ ಹತ್ತಿತ್ತ ತುಂಬ ಜಕ. ನೋಡಿದ್ರಲ್ಲ, ಈ ಗಿಳಿಗೆ ಬಂಗಾರದ ಕಲರು ಅಂದರೆ ತುಂಬಾ ಇಷ್ಟ ಅಂತೆ. ಹಾಗಾಗಿ ಎಲ್ಲಾತ್ರ ಗೋಲ್ಡ್ ಇದ್ದರೆ ಈ ರೀತಿಯಾಗಿ ಕಚ್ಚುವಂಥದ್ದು ಮಾಡುವಂಥದ್ದು ತುಂಬಾ ಮಾಡುತ್ತಂತೆ. ಗೋಲ್ಡ್ ಏನಾದರೂ ಸರ ಎಲ್ಲ ಹಾಕ್ಕೊಂಡಿದ್ರೆ ಸರದ ಹತ್ರ ಬರೋದು, ರಿಂಗು ಅಥವಾ ಗೋಲ್ಡ್ ಕಲರ್ ಅಂದರೆ ತುಂಬ ಇಷ್ಟ ಅಂತ ಹೇಳಿ ಹೇಳ್ತಾಯಿದ್ರು ಅಷ್ಟೇ. ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಕೂಡ ನಮ್ಮ ತಂಗಿ ಮನೆಗೆ ಬಂದ್ವಿ. ತಂಗಿ ಮನೇಲಿ ಆ ದಿನ ಎಲ್ಲ ಸ್ಟೇ ಮಾಡಿಕೊಂಡು ಮತ್ತೆ ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗೋಣ, ಎಲ್ಲಾದ್ರ ಹೋಗೋಣ ಆಚೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ತುಂಬ ಲಾಂಗ್ ಜರ್ನಿ ಆದರೆ ಕಷ್ಟ ಆಗುತ್ತೆ, ಲಾಂಗ್ ಜರ್ನಿ ಎಲ್ಲ ಬೇಡ ಅಂಥೇಳಿ ನಮ್ಮ ಊರ ಹತ್ರನೇ ಇರುವಂಥದ್ದು ಒಂದು ಪ್ಲೇಸ್ಗೆ ಹೋದ್ವಿ. ಅದಂತೂ ತುಂಬಾ ಚೆನ್ನಾಗಿತ್ತು. ಇಷ್ಟು ವರ್ಷ ನಾವು ಇಲ್ಲಿ ಹುಟ್ಟಿ ಬೆಳೆದು ನಾವು ಕೂಡ ನೋಡೇ ಇರಲಿಲ್ಲ. ಹಾಗೆ ಮಸ್ತಿ ಮಾಡಿಕೊಂಡು ನಾವು ಕೂಡ ಹೊರಟಿದ್ವಿ. ಹೀಗೆ ಒಬ್ರಿಗೊಬ್ರು ಹಿಂದೆ ಮಾಡಿಕೊಂಡು ಪೈಪೋಟಿ ಮಾಡಿಕೊಂಡು ಹೋಗಿದ್ದಾಯಿತು. ನಮ್ಮ ತಂಗಿ ಕೂಡ ಬಂದಿದ್ಲಲ್ಲ, ಅವ್ರ ಕಾರಲ್ಲಿ ಅವ್ರ ಮಕ್ಕಳು, ನಮ್ಮ ಅತ್ತೆ ಮಕ್ಕಳು, ನಾವು ತುಂಬ 2 ಕಾರು ಫಿಲ್ಲಪ್ ಆಗಿತ್ತು. ಹಾಗೆಯೇ ಹೋಗ್ತಾ ಹೋಗ್ತಾ ನಮ್ಮ ಊರ ಒಂದು ಅಟ್ಮಾಸ್ಫಿಯರು, ಆ ಬೆಟ್ಟ ಗುಡ್ಡ, ಆ ಗ್ರೀನರಿ ತುಂಬಾ ಇಷ್ಟ ಆಗುತ್ತೆ. ನನಗಂತೂ ನಮ್ಮೂರಲ್ಲಿ ಈ ರೀತಿಯಾಗಿ ಇರುವಂಥದ್ದು ನನಗಂತೂ ಭಾಳನೇ ಖುಷಿ ಕೊಡುವಂಥ ವಿಷಯ. ಮತ್ತೇನಪ್ಪ ಅಂತ ಹೇಳಿದ್ರೆ, ನಾನು ಈ ಊರಲ್ಲಿ ಹುಟ್ಟಿರೋದಕ್ಕೆ ನನಗೂ ಕೂಡ ಹೆಮ್ಮೆ ಅಂಥೇಳಿ ಅನಿಸುತ್ತೆ. ಅಲ್ಲಿಂದ ಎಲ್ಲ ಹೊರಟು ಬಂದ ದಾರಿಲಿ ಮಸ್ತಿ ಮಾಡಿಕೊಂಡು ಹೀಗೆ ಹಾಡು ಹೇಳ್ಕೊಂಡು ನೋಡಿಕೊಂಡು ಬಂದ್ವಿ. ನಾವು ಇಲ್ಲಿ ಸಿಟಿಯಲ್ಲಾದರೆ ಯಾವಾಗಲೂ ಪ್ರತಿ ಸರಿನೂ ಈ ಗಾಡಿ ವಿಂಡೋಗಳನ್ನೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತೀವಿ. ಆದರೆ ನಾವು ನಮ್ಮ ಊರಿಗೆ ಹೋದರೆ ವಿಂಡೋ ಎಲ್ಲ ಓಪನ್ ಮಾಡಿಕೊಂಡು ಈ ರೀತಿಯಾಗಿ ಹೋಗುವಂಥದ್ದು. ಹಾಗೆ ನಮ್ಮ ತಂಗಿಯವ್ರಿಗೆ ಹೋಗ್ತಾ ದಾರಿಯಲ್ಲಿ ಬೇಲ್ದೆ ಎಲ್ಲೋ ಸಿಕ್ತಂತೆ. ಹಾಗಾಗಿ ಅವ್ರು ಕೂಡ ತೊಗೊಂಡು ಆ್ಯಕ್ಟಿಂಗ್ ಮಾಡಿಕೊಂಡು ಹೋಗ್ತಾಯಿದ್ರು. ನಮಗೆ ಕೊಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಹಂಗೆ ಕಾರಿಗೆ ಪಾಸ್ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದಾಯಿತು. ಇದೆಲ್ಲ ಆದಮೇಲೆ ನಮಗಂತೂ ಐಸ್ ಕ್ಯಾಂಡಿ ಐಸು, ಇಲ್ಲಿ ಈ ರೀತಿಯಾದಂಥ ಐಸ್ ನೋಡೋದು ಕಮ್ಮಿ. ಊರುಗಳಲ್ಲಾದರೆ ಈ ರೀತಿಯ ಐಸ್ಗಳನ್ನ ಮಾಡ್ಕೊಂಡು ಬರ್ತಾಯಿದ್ರು. ಕಬ್ಬಿನ ಐಸು ಅಥವಾ ಹಾಲು ಐಸು ಅಂತ ಹೇಳ್ತಾರೆ. ಅದನ್ನು ನಾವು ತಿಂತಿದ್ದಂಥ ಒಂದು ನೆನಪು ನಮಗೆ ಆ ಒಂದು ವಾತಾವರಣದಲ್ಲಿ ನಮಗೂ ಕೂಡ ಆಯಿತು. ಪೂಜಾಕ ಎಕ್ಸ್ಕ್ಯೂಸ್ ಮೀ, ಐಸ್ ಐಸ್ ಅಂಕಲ್ ಹಂಗ ಆರೆಂಜ್ ಅಂಕಲ್ ನೋಡಿ ಅಂಕಲ್ ಮ್ಯಾಂಗೋ ಕೊಡಿ, ಮ್ಯಾಂಗೋ ಒಂದು ಕೊಡಿ, ಮ್ಯಾಂಗೋ ನನಗೆ. ಅದೆಲ್ಲ ಆದಮೇಲೆ ನಾವು ಹೋಗುವಂಥ ಪ್ಲೇಸಲ್ಲಿ ಬೇರೆ ಎಲ್ಲ ತಿನ್ನೋದಕ್ಕೆ ಏನೂ ಸಿಗೋದಿಲ್ಲ. ಹಾಗಾಗಿ ಸ್ವಲ್ಪ ಸೌತೆಕಾಯಿ, ಪಪ್ಪಾಯ ಇದನ್ನೆಲ್ಲ ತೊಗೊಳ್ಳೋಣ, ಏನಾದರೂ ಚಾಕ್ಲೇಟ್ಸು, ಚಿಂಗಮ್ ಆಗಿರ್ಬೋದು, ಇದನ್ನು ತೊಗೊಳ್ಳೋಣ ಅಂತೇಳ್ಬಿಟ್ಟು ಒಂದು ಗಾಡಿ ಹತ್ರ ನಿಲ್ಲಿಸ್ಕೊಂಡು ತೊಗೊಂಡು ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದಾಯಿತು. ನಾವಂತೂ ತುಂಬಾ ಎಂಜಾಯ್ ಮಾಡಿಕೊಂಡು ಈ ಒಂದು ಟ್ರಿಪ್ಪನ್ನು ತುಂಬಾ ಮೆಮೊರಿಯಬಲ್ ಆಗಿ ಕ್ರಿಯೇಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ಈ ಒಂದು ವಾತಾವರಣ ಅಂತೂ
ತುಂಬಾ ಇಷ್ಟ ಆಗುತ್ತೆ. ನಿಮಗೂ ಕೂಡ ಇಷ್ಟ ಆಗಿದರೆ ದಯವಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಆಯಿತಾ. ನಾವಂತೂ ಈ ಒಂದು ವಾತಾವರಣ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಾವು ಎಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವೋ ಆ ಪ್ಲೇಸಿಗೆ ಬಂದೇ ಬಿಟ್ವಿ. ಇಲ್ಲಿ ಫಾಲ್ಸ್ ರೀತಿಯಲ್ಲಿ ನೀರು ಹರಿಯುತ್ತೆ. ಈ ಒಂದು ಪ್ಲೇಸ್ ಯಾವುದಪ್ಪ ಅಂತ ಹೇಳಿದ್ರೆ ಗೊಂದಿ ಫಾಲ್ಸ್ ಅಂತ ಹೇಳ್ತಾರೆ. ನಾವಂತೂ ಇಲ್ಲೇ ಹುಟ್ಟು ಬೆಳೆದು ಇದೇ ಊರಲ್ಲಿ ಇದ್ದು ಕೂಡ ಒಂದು ಸರಿ ಕೂಡ ನಾನಂತೂ ನೋಡಿರಲಿಲ್ಲ. ಇದು ನಮ್ಮ ಮಾಮ ಎಲ್ಲ ನೋಡಿದ್ರಂತೆ, ಹಾಗಾಗಿ ಹಂಗೆ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ಆಟ ಆಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು. ನೀರಂದರೆ ಮಕ್ಕಳಿಗೆ ಇಷ್ಟ ಅಲ್ವಾ, ಹಾಗಾಗಿ ಎಷ್ಟು ಸರಿ ನದಿ ಹೋಗಲಿ ಅಥವಾ ಫಾಲ್ಸಿಗೆ ಹೋಗಲಿ ಅವರಂತೂ ರೆಡಿಯಾಗಿರ್ತಾರೆ. ನಾವು ಕೂಡ ಆ ಟೈಮಲ್ಲಿ ನಾವು ಕೂಡ ಆಟ ಆಡಿಕೊಂಡು ಅಲ್ಲಿ ಕೆಲವೊಂದಿಷ್ಟು ತಿಂಡಿಗಳನ್ನೆಲ್ಲ ತಿಂದ್ಕೊಂಡು ನಾವು ಕೂಡ ಹೊರಟಿದ್ದಾಯಿತು. ಮನೆಯಿಂದನೇ ಬರಬೇಕಾದ್ರೇ ಕೆಲವೊಂದು ತಿಂಡಿಗಳನ್ನ ಮಾಡ್ಕೊಂಡು ಬಂದಿದ್ವಿ. ಅಂದರೆ ಟೊಮೆಟೊ ಬಾತ್ ಆಗಿರ್ಬೋದು, ಚಟ್ನಿ, ಹಾಗೆ ಸ್ವಲ್ಪ ಏನೋ ಹಪ್ಪಳ ಸಂಡಿಗೆ ಇದನ್ನೆಲ್ಲ ತೊಗೊಂಡು ಬಂದಿದ್ವಿ. ಒಂದೇ ಸತಿ ಬಾರೆ ಲೀಲಾ, ಒಂದೇ ಸತಿ ಬಾರೆ असला काम कोण लೀಲಾ तू. ನಮ್ಮ ತಂಗಿ ಗಂಡ ಅಂತೂ ತುಂಬಾ ತಮಾಷೆ ಮಾಡಿಕೊಂಡು ಇರ್ತಾರೆ. ಹಾಗೆ ತಮಾಷೆ ಮಾಡ್ತಾರೆ, ಹಾಗೆ ಕೂಡ ಸ್ಟ್ರಿಕ್ಟಾಗಿ ಕೂಡ ಸಮ್ಟೈಮ್ ಇರ್ತಾರೆ. ನನ್ನ ತಂಗಿ ಹೆಸರು ಶೈಲಾ ಅಂತೇಳಿ ನಾವು ಕರೆದ್ರೆ, ಅವರು ಮನೆಯಲ್ಲಿ ಕರೆಯುವಂಥದ್ದು ಲೀಲಾ. ಯಾವುದೋ ಒಂದು ರೀಲ್ಸಲ್ಲಿ ನೋಡಿದ್ರಂತೆ ಲೀಲಾ ಲೀಲಾ ಅಂತ ಹೇಳಿ. ಆ ರೀಲ್ಸ್ನ ಬಗ್ಗೆ ಮಾತಾಡಿಕೊಂಡು ಈ ಥರ ಒಂದು ನೀರು ಆಳ ಇದೆ ನನಗೆ ಭಯ ಆಗುತ್ತೆ ಅನ್ನೋವಂಥ ಟೈಮಲ್ಲಿ ಲೀಲಾ ಲೀಲಾ ಅಂತೇಳಿ ಹೇಳಿ ತಮಾಷೆಯನ್ನು ಮಾಡಿದ್ದು. ಅಲ್ಲಿ ಊಟಕ್ಕೆ ಅಂತ ಹೇಳಿಬಿಟ್ಟು ಟೊಮೆಟೊ ಬಾತನ್ನ ಕೂಡ ತೊಗೊಂಡು ಬಂದಿದ್ವಿ. ಊಟ ಎಲ್ಲ ಮಾಡಿಕೊಂಡು ಮತ್ತೆ ನೀರಿಗೆ ಇಳಿದಿದ್ದಾಯಿತು. ನೀರಲ್ಲೇ ನಿಮಗೆ ಎತ್ಕೊಳ್ಳೋದಕ್ಕಾಗೋದು ಅಂತ ಹೇಳಿಬಿಟ್ಟು ನನ್ನ ಇಬ್ಬರು ತಂಗಿರು ಕೂಡ ಅವ್ರ ಭಾವನ ಎತ್ಕೊಂಡು ಹಾಗೇ ತಮಾಷೆ ಮಾಡಿಕೊಂಡು ಇದ್ವಿ. ಅದೆಲ್ಲ ಆದಮೇಲೆ ನಾವು ಕೂಡ ಒಂದೆರಡು ರೀಲ್ಸ್ನ ಮಾಡಿಕೊಂಡು ಅಪ್ಲೋಡ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಆಲ್ರೆಡಿ ಅಪ್ಲೋಡ್ ಆಗಿದೆ. ಟೈಮ್ ಸಿಕ್ಕರೆ ನೀವು ಹೋಗಿ ಚೆಕ್ ಮಾಡಿ. ನಮ್ಮ ಫ್ಯಾಮಿಲಿ ಹೇಗಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಕಾಮೆಂಟ್ ಮಾಡಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ ಅಲ್ವಾ, ಹಾಗಾಗಿ ಹೇಳಿದೆ ಅಷ್ಟೇ. ನಾವು ಕೂಡ ಈ ರೀತಿಯೆಲ್ಲ ಆಟ ಆಡಿಕೊಂಡು ಓಡಾಡಿಕೊಂಡು ಮಾತಾಡಿಕೊಟ್ಟು ಅಲ್ಲಿಂದ ಹೊರಟು ಬಂದಿದ್ದಾಯಿತು. ಅಲ್ಲಿಂದ ಹೊರಡಬೇಕಾದ್ರೆ ಆಲ್ರೆಡಿ ಸಂಜೆ ಆಗೋಗ್ಬಿಟ್ಟಿತ್ತು. ಸಂಜೆ ವಾತಾವರಣ ಅಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಈ ಒಂದು ವಾತಾವರಣ ನೋಡೋದಕ್ಕೆ ಸಿಟಿ ಕಡೆ ಆಗಲಿ ಬೆಂಗಳೂರು ಕಡೆ ಆಗಲಿ ಸಿಗೋದೇ ಇಲ್ಲ. ನನಗಂತೂ ತುಂಬಾ ಖುಷಿ ಆಯಿತು. ಈ ಸರಿ ಒಂದು ಟ್ರಿಪ್ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಮ್ಮ ಈ ಒಂದು ಫ್ಯಾಮಿಲಿ ಹೇಗಿದೆ ಏನು ಎತ್ತ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.